ಯಾದಗಿರಿಯ ದೊಡ್ಡಕೆರೆಗೆ ನೀರು ಬಂದ ಸಂತೋಷಕ್ಕೆ ಗಂಗೆಗೆ ವಿಶೇಷ ಪೂಜಾ ಪುಷ್ಪಾರ್ಚನೆ ಮಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್. ದೊಡ್ಡಕೆರೆಗೆ ನೀರು ಬಂದ ಸಂತೋಷಕ್ಕೆ ಕೆರೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದ ರೈತರು. ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ನಗರದ ಹೊರವಲಯದಲ್ಲಿರುವ ದೊಡ್ಡಕೆರೆಗೆ 3 ವರ್ಷಗಳ ಹಿಂದೆ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈ ಭಾಗದ ರೈತರ ಜೀವನ ಹಸನಾಗಿಸಲು ಕೆರೆ ತುಂಬಿಸುವ ಪೈಪ್ಲೈನ್ ಮಾಡಿ ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಿ ಇಲ್ಲಿಯವರೆಗೂ ಸಹ ರೈತರ ಜಮೀನಿಗೆ ನೀರು ಹರಿಸದೆ ರೈತರ ಕಣ್ಣಿಗೆ ಮಣ್ಣೆರಚಿದ ಜಿಲ್ಲಾಡಳಿತದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ನಡೆದ ರೈತರ ಹೋರಾಟಕ್ಕೆ ತಕ್ಷಣ ಸ್ಪಂದಿಸಿ ಕೆರೆಗೆ ನೀರು ಬಂದ ಕಾರಣ ರೈತರು ಖುಷಿಯಿಂದ ಗಂಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಖುಷಿಪಟ್ಟು ರೈತರು ಜೈಕಾರ ಕೂಗಿದರು. ಇದಕ್ಕೆ ಕಾರಣರಾದ ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿಗಳಾದ ಎಇ ಕಲ್ಯಾಣಕುಮಾರ ಪೂಜಾರಿ, ಕರಿಬಸಪ್ಪ ಮಾಳಗಿ, ಬಸವರಾಜ ಎಸ್ ಅಂಗಡಿ ಮುಂತಾದ ಅಧಿಕಾರಿಗಳು ಮಾಡಿದ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸನ್ಮಾನಿಸಿ ಗೌರವಿಸಲಾಯಿತು. ಎಇ ಕಲ್ಯಾಣಕುಮಾರ ಪೂಜಾರಿ ಅವರು ಮಾತನಾಡಿ, ರೈತರಿಗೆ ನೀರು ಮತ್ತು ಮಣ್ಣು ಎರಡೂ ಪ್ರಮುಖವಾದವು. ಹೆಚ್ಚಿಗೆ ಜಮೀನಿಗೆ ನೀರು ಬಿಡುವುದರಿಂದ ಜಮೀನಿನಲ್ಲಿರುವ ಬೆಳೆ ಹಾಳಾಗುತ್ತದೆ. ಜಮೀನಿಗೆ ನೀರು ಇಲ್ಲದಿದ್ದರೆ ಬೆಳೆನೇ ಹಾಳಾಗುತ್ತದೆ. ಇವೆರಡರನ್ನು ಸಹ ಸಮತೋಲನವಾಗಿ ಬಳಸಿಕೊಳ್ಳಬೇಕು ಎಂದು ರೈತರಿಗೆ ಸಲಹೆ ನೀಡಿದರು. ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಮಾತನಾಡಿ, ನಮ್ಮ ಹೋರಾಟಕ್ಕೆ ತಕ್ಷಣ ಸ್ಪಂದಿಸಿದ ಜಿಲ್ಲಾಡಳಿತಕ್ಕೆ ನನ್ನ ಧನ್ಯವಾದಗಳು. ಅಲ್ಲದೆ ಈ ನೀರು ನಿರಂತರವಾಗಿ ಕೆರೆ ತುಂಬುವವರೆಗೂ ಹರಿಸಬೇಕು ಮತ್ತು ಕೆರೆ ಕೆಳಭಾಗದ ರೈತರಿಗೆ ಭತ್ತ, ತೊಗರಿ, ಕಬ್ಬು ಇನ್ನಿತರ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ರೈತರ ಪರವಾಗಿ ನಿರಂತರ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು, ರೈತರು ಮುಂತಾದ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ನಗರ ಕಂಡುಕೊಂಡಿರ್ತಕ್ಕಂಥ ಈ ದೊಡ್ಡ ಕೆರೆಯಲ್ಲಿ ಸುಮಾರು 450 ಹೆಚ್ಚಿಗೆ ಎಕರೆ ಆಗಿದ್ರು ಕೂಡ ಇಲ್ಲಿ ನೀರಿನ ಏನಂದ ಸನ್ನತಿಲಿಂದ ಪೈಪ್ಲೈನ್ ಆದರೂ ಕೂಡ ಇಲ್ಲಿ ತನಕ ಕೆರೆ 3 ವರ್ಷ ಆದರೂ ಕೆರೆ ತುಂಬಿದ್ದಿಲ್ಲ. ರೈತರು ನಾನು ಕರೆ ಮಾಡಿದಾಗ ಇದೇ ಜಾಗದ ಕುಂತ್ಕೇಜ್ ನಾವು ಖಾಲಿ ಕೆರೆಯಲ್ಲಿ ಕೂತು ವಿನೋದನ ಪ್ರತಿಭಟನೆ ಮಾಡಿದಾಗ ಈಗ ಮಧ್ಯ ಮಹಾರಾಷ್ಟ್ರದಿಂದ ಮಳೆ ಆಗಿರೋದ್ರಿಂದ ಸಾಕಷ್ಟು ನೀರು ಹರಿದು ಹೋಗೋದ್ರಿಂದ ಭೀಮನದಿಯಲ್ಲಿ ಆ ನೀರನ್ನು ನಮ್ಮ ಬಳಕೆ ಆಗಬೇಕು, ಇಲ್ಲಿ ನೀರು ಹರಿಸ್ಬೇಕಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ. 2 ದಿವಸದಾಗ ನಮ್ಗೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು KBJNL ಅಧಿಕಾರಿ ಸಿಬ್ಬಂದಿಗಳಿಗೆ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾದಗಿರಿ ನಗರ ದೊಡ್ಡ ಕೆರೆಗೆ ನೀರು ಬಂದು ಬೀಳ್ತಕ್ಕಂಥದ್ದು ಒಂದೇನದು ಜಿಲ್ಲಾಡಳಿತಕ್ಕೆ ಮತ್ತು KBJNL ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಒಂದು ನಂದೊಂದು ಮನವಿ. ಆದರೆ ಇಷ್ಟೇ ಬಿಟ್ಟರೆ ಆ ಸಾಲದು ಕೆರೆ ತುಂಬುವವರಿಗೆ ನಿರಂತರವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ, ನಿರಂತರ ಹೋರಾಟ ಮಾಡ್ತೀವಿ. ಈ ಕೆರೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ರೈತರು ಏನದ ಭತ್ತ ಬೆಳಗ್ಗೆ ನಾಟಿ ಮಾಡದೆ ಹಂಗೆ ಕೂತಿದ್ದಾರೆ. ಇವತ್ತು ನಾಟಿ ಮಾಡೋದು ಪ್ರಾರಂಭ ಆಗ್ತದೆ. ಅವರಿಗೆ ಪೂರ ಸಂಪೂರ್ಣ ನಾವು ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರು ಕೂಡ ಈ ಕೆರೆ ನೀರಿನಿಂದ ಭತ್ತ ಬೆಳೀತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ KBJNL ಅಧಿಕಾರಿಗಳು ನಿರಂತರ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನಿರಂತರ ನೀರು ಕೊನೆಯ ಕೆರೆ ಆಗಿರೋದಂತ ಈ ಕೆರೆಗೆ ನಿರಂತರವಾಗಿ ನೀರು ಹರಿಸಿ ನೀರು ತುಂಬಿಸಿ ಕೆಳಭಾಗದ ಜಮೀನಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ನಿರಂತರ ಮಾಡಿದಾಗ ಮಾತ್ರ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತದೆ. ಇಲ್ಲಾಂದ್ರೆ ಮತ್ತೆ ನಿರಂತರ ಹೋರಾಟ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಇವಾಗ 3 ದಿನ ಆಯ್ತು ನೀರು ಬರಕತ್ತಿ. ಇವಾಗ ಉಮೇಶ್ ಅಣ್ಣವ್ರು ಬಂದು ಹೋರಾಟ ಮಾಡಿದ್ರು. ಇವಾಗ ಬರಕತ್ತಾವ ನೀರು, ಕೆರೆ ತುಂಬಿಸ್ಬೇಕ್ರಿ. ಒಟ್ಟು ಇದು ಅವ್ರು ಬಂದ್ಮೇಲೆ ಬಂದು ನೀರು ಚಾಲಾಗ್ಯಾವ್ರಿ. ಅವಾಗ ಏಸ ಆಫೀಸರ್ ಬಂದು ಆದ್ರೆ ನೀರು ಬರಲಿಲ್ಲ ರೀ. ಅವಾಗ ಬಂದರು ನೋಡಿದ್ರು ಆದರು, ಬಂದರು ನೋಡಿದ್ರು ಆದರು. ಇವ್ರು ಅಣ್ಣವ್ರು ಯಾವಾಗ ಉಮೇಶ್ ಅಣ್ಣವ್ರು ಬಂದು ಇಷ್ಟು ಹೋರಾಟ ಮಾಡಿದ್ರು ಅವಾಗ ನೀರು ಚಾಲಾದ್ರು. ಇವತ್ತು ಈ ಕೆರೆ ತುಂಬಿಸ್ಬೇಕ್ರಿ. ಒಟ್ಟು ಇದು 1 ದಿನ 2 ದಿನ ಬಂದ್ಮೇಲೆ ಮತ್ತೆ ಆದರೆ ನಡೆಯಲ್ರಿ. ಒಟ್ಟು ಇದು ಕೆರೆ ತುಂಬಿದ್ರೆ ನಾವು ಒಳ್ಳೇದಾಗ್ತದ್ರಿ. ಕೆರೆ ತುಂಬಿತ್ತಂದ್ರೆ ಒಬ್ಬರಿಲ್ರಿ, 100 ಮಂದಿ ಬದುಕ್ತಾರ. ಇವ್ರು ಉಮೇಶ್ ಅಣ್ಣವ್ರಿಗೆ ಧನ್ಯವಾದಗಳು. ಇವ್ರು ಬಂದದಕ್ಕೆ ಭಾಳ ಚಲೋ ಆಯ್ತು ರೀ. ಇವ್ರು ಬಂದು ಹೇಳಿದಕ್ಕೆ ಕೆರೆ ತುಂಬಲಿ. ಒಟ್ಟು ಕೆರೆ ತುಂಬಿದಾಗ ನಾವು ಮುಂದೆ ಬದುಕ್ತೀವಿ. 3 ವರ್ಷದಿಂದ ನಾವು ಈಟೆ ಮಾಡ್ಕೊಂತ ಹೊಂಟಿದ್ದೀವಿ. ನಮಗೆಲ್ಲ ಬೆಂಗಳೂರು ಪರಿಸ್ಥಿತಿ ಹೋಗೋದು ಬಂದಿತ್ತು ರೀ. ಈಗ ಅವರು ಮುದ್ನಾಳ್ ಉಮೇಶ್ ಅಣ್ಣವರು ನಮ್ಗೆ ಸ್ವಲ್ಪ ಬಂದ್ ಕೇಸಿ ಏನಾಗಲಿ ಅಂತಂದು ನೀರಿಂದ ಮಾಡಿದ್ರಿ. ಎಷ್ಟು ದಿನದಾಗ ಬಂದವ್ರಿ? 2 ದಿನದಾಗ ಬಂದವ್ರಿ. ನೀರು ಬಂದವ್ರಿ. ಈಗ ನಾವು ಆ ಕಡೆ ಈ ಕಡೆ ದುಡಿಯೋಕೆ ಹೋಗ್ರಿ. 200 ರೂಪಾಯಿ ಕೂಲಿ ಮಾಡೋರು. ಅವ್ರು ಬಂದ ಕೇಸಿ ನಮ್ಗೆ ಹಿಂಗೆಲ್ಲ ಮಾಡಿದ್ದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರಿ. ಶಿವಪ್ಪ ನೀಡಿಗೆ ನೀರಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರಿ. ಉಮೇಶ್ ಅಣ್ಣವ್ರು ಕರೆಸಿದೀವಿ ರೀ ನಾವು ಇಲ್ಲಿಗೆ, ನಮ್ಮ ಕೆರೆಗೆ, ಯಾದಗಿರಿ ಕೆರೆಗೆ. ಅವ್ರು ಬಂದು ಪ್ರತಿಭಟನೆ ಮಾಡಿದ್ರಿ. ಮಾಡಿದ ಮ್ಯಾಲ ನೀರು ಬರ್ಲಕತ್ತವ್ರಿ. ಇವತ್ತು ನಮ್ಮ ಕೆರೆಗೆ ಬೀಳಕತ್ತವ್ರಿ. ನೀರು ಪೈಪ್ ಲೈನ್ ಚಾಲು ಮಾಡಿಸ್ಯಾರ ರೀ ಉಮೇಶ್ ಅಣ್ಣವ್ರು.
ಇಲ್ಲ ಅವ್ರಿಗನ್ನ ಹೋರಾಟ ಮಾಡ್ಲಂದ್ರ ನಾವು ಬೆಂಗಳೂರಿಗೆ ಬಾಂಬೆಗೆ ಹೋಗೋ ಪರಿಸ್ಥಿತಿ ಇದ್ರೆ ನಮ್ಮದು ಸುಳ್ಳಾಗಾಡ ಈಗ ಅವ್ರು ಬಂದು ಮಾಡಿಸಿ ಅದಕ್ಕಾಗಿ ಇವತ್ತು ನೀರು ಇವತ್ತು ಬಂದವ್ರಿ 3 ದಿನದ ಮೇಲೆ ಇವತ್ತು ಬಂದವ್ರಿ ನಮ್ಮ ಕೆರೆಗೆ ನೀರು ಸಣ್ಣ ಇನ್ನೂ ಬೀಳಾಕತ್ತವ್ರಿ ಸಾಬ್ರಿ ಅದಕ್ಕಾಗಿ ಉಮೇಶ್ ಅಣ್ಣವ್ರಿಗೆ ನಾವು ಬೇಡಿಕೊಂಡಿವಿ ರೀ ಅವ್ರು ಪಾಪ ಇದು ಮಾಡಿ ಹೋರಾಟ ಮಾಡಿ ನಮ್ಗೆ ನೀರು ಬಿಡ್ಸ್ಯಾರ್ರಿ ಅದಕ್ಕಾಗಿ ನಾವು ಅದನ್ನು ನೋಡ್ಲಾಕತ್ತೀವಿ ಈಗ ಬೀಳಾಕತ್ತವ ನೀರು ಅದಕ್ಕಾಗಿ ಇದು ಮಾಡ್ರಿ ಅಂತ ಬೇಡಿಕೊಳ್ತೀವಿ. ನಾವು ಇಲ್ಲೇ ದೊಡ್ಡಕೆರೆ ಅಂತ ಇರೋಂಥ ಸಣ್ಣ ರೈತರು ಕೆರೆ ಅಡಚಣೆಯಿಂದ ನಮಗೆ ನೀರಿನ ತೊಂದರೆ ಇದ್ದ ಸಂಬಂಧ ನಾವು ಉಮೇಶ್ ಅಣ್ಣ ಮುದ್ದಾಳ್ ಅವರಿಗೆ ಕರೆ ಮಾಡಿ ಕರೆಸಿ ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡಿದ್ದೀವಿ. ಅವ್ರು ಬಂದು ನಮ್ಮದೆಲ್ಲ ಪ್ರಾಬ್ಲಮ್ಗಳ ನೋಡಿ ನಾವು ಹೋರಾಟ ಮಾಡಿ ಕೆರೆಗೆ ನೀರು ತರೋಂಥ ಅನುಕೂಲ ಮಾಡಿಕೊಟ್ಟಾರ. ಇವತ್ತು ಅವ್ರು ಬಂದ ಸಂಬಂಧದಿಂದನೇ ನಮಗೆಲ್ಲ ನೀರು ಬಂದದ. ಈಗ ಮಳೆ ಭಾಳ ಕಮ್ಮಾಗ್ಯದ ನಮಗೆ ಕಮ್ಮಾದ ಸಂಬಂಧದಿಂದನೇ ಅವ್ರು ಬಂದು ನಮಗೆ ಹೆಲ್ಪ್ ಮಾಡಿದ್ರಿಂದ ಇವತ್ತು ನೀರು ಬಂದದ. ಬಂದಿಗೆ ಎಲ್ಲ ಒಳ್ಳೇದು ಮಾಡಿಕೊಟ್ಟಾರ. ಉಮೇಶ್ ಅಣ್ಣ ಅವರಿಗೆ ಧನ್ಯವಾದಗಳು. ವರದಿ ನಿಜಾಮುದ್ದೀನ್, ಸ್ವಾರಸ್ಯ ನ್ಯೂಸ್, ಯಾದಗಿರಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.